ಹಿರೋಶಿಮಾ ಮತ್ತು ನಾಗಾಸಾಕಿ ಈ ಎರಡು ನಗರಗಳ ಹೆಸರನ್ನ ಕೇಳಿದ್ರೆ ಇಂದಿಗೂ ಇಡೀ ವಿಶ್ವವೇ ಬೆಚ್ಚಿ ಬೀಳತ್ತೆ. ಕಾರಣ 80 ವರ್ಷಗಳ ಹಿಂದೆ ನಡೆದ ಘನಘೋರ ಯುದ್ಧದ ಪ್ರಭಾವ ಇಂದಿಗೂ ಕೂಡ ಅಲ್ಲಿನ ಜನ ನರಳಾಡ್ತಾ ಇದ್ದಾರೆ. ಜಪಾನಿಗರ ಜೀವನದ ಪ್ರತಿ ಕ್ಷಣವೂ ಕೂಡ ನರಕ ಯಾತನೆಯೇ ಸರಿಯಾಗಿದೆ. ಹಿರೋಶಿಮಾ ಮತ್ತು ನಾಗಾಸಾಕಿ ಅಣುಬಾಂಬ್ ಸ್ಫೋಟಕ್ಕೆ ಇಂದಿಗೆ 80 ವರ್ಷ. ಹಾಗಾದ್ರೆ 80 ವರ್ಷಗಳ ಹಿಂದೆ ಆಗಿದ್ದಾದ್ರೂ ಏನು? ಲಕ್ಷ ಲಕ್ಷ ಜನರನ್ನ ಅಮೆರಿಕ ಸುಟ್ಟು ಹಾಕಿದ್ದಾದ್ರೂ ಯಾಕೆ? ಅಮೆರಿಕದ ಅದೊಂದು ನಿರ್ಧಾರ ಇಡೀ ವಿಶ್ವವೇ ಬೆಚ್ಚಿಬಿದ್ದು ಆ ನಿರ್ಧಾರವನ್ನ ಈ ಕ್ಷಣದವರೆಗೂ ಯಾರೂ ತಗೊಂಡಿಲ್ಲ. ಹಿರೋಶಿಮಾದ ಮೇಲೆ ಅಣುಬಾಂಬ್ ದಾಳಿ ಮಾಡಲು ಮೊದಲು ಐನ್ಸ್ಟೀನ್ ನೀಡಿದ ಪಾತ್ರದಲ್ಲಿ ಏನಿತ್ತು? ವಿಜ್ಞಾನಿಗಳೆಲ್ಲ ಸೇರ್ಕೊಂಡು ಹಿರೋಶಿಮಾ, ನಾಗಾಸಾಕಿ ಮತ್ತು ಅಮೆರಿಕಾದ ಜನ ಸೇರ್ಕೊಂಡು ಜಪಾನಿನ ಮೇಲೆ ಯುದ್ಧ ಸಾರಿದ್ದಾದ್ರೂ ಯಾಕೆ? ಅದು ಕೂಡ ಅಣುಬಾಂಬ್ ಸ್ಫೋಟಿಸುವಷ್ಟು ಬದ್ಧ ವೈರಿಗಳಾಗಿದ್ದಾದ್ರೂ ಹೇಗೆ? ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ. ಅಮೆರಿಕ ಹಿಂದೆ ಮಾಡಿದ ತಪ್ಪು, ಈಗ ಮಾಡ್ತಾ ಇರುವ ತಪ್ಪುಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅಣುಬಾಂಬ್ ದಾಳಿಯಿಂದಾಗಿ ಹಾನಿ, ಸಾವು ನೋವುಗಳಿಂದ ದೇಶಗಳು ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಸ್ವಪ್ರತಿಷ್ಠೆಗಾಗಿ ಎದುರಾಳಿ ರಾಷ್ಟ್ರಗಳಿಗೆ ಅಣುಬಾಂಬ್ ದಾಳಿ ಮಾಡುವ ಬೆದರಿಕೆ ಹಾಕ್ತವೆ. ಇದು ಜಾಗತಿಕ ಭದ್ರತೆಗೆ ಬಹುದೊಡ್ಡ ಸವಾಲಾಗಿದೆ. ಚಿಕ್ಕ ಪುಟ್ಟ ಯುದ್ಧಗಳಾದರೆ ಸಾಕು, ಪಾಕಿಸ್ತಾನದಂತಹ ದೇಶಗಳು ಕೂಡ ಶತ್ರುಗಳ ಮೇಲೆ ಅಣುಬಾಂಬ್ ಅರ್ಥಾತ್ ನ್ಯೂಕ್ಲಿಯರ್ ಬಾಂಬ್ ಹಾಕುವ ಬೆದರಿಕೆಯನ್ನು ಹಾಕ್ತವೆ. ಆದರೆ ಇಂಥ ಸನ್ನಿವೇಶದಲ್ಲಿ ಅಂದು ನಡೆದಿರುವ ಹಿರೋಶಿಮಾ ದುರ್ಘಟನೆ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳಿಗೂ ಎಚ್ಚರಿಕೆ ಗರಿಗಂಟೆಯಾಗಿತ್ತು. ಆ ಘಟನೆಯಿಂದ ಒಂದು ದೇಶದ ಲಕ್ಷಾಂತರ ಜನ ಸಾವನ್ನಪ್ಪಿ ಸಂಕಷ್ಟ ಅನುಭವಿಸಿದ್ರೆ, ಮತ್ತೊಂದು ದೇಶಕ್ಕೆ ಇಡೀ ಜಗತ್ತಿಗೆ ತನ್ನ ಶಕ್ತಿಯನ್ನ ತೋರಿಸಿದ ಪ್ರತಿಷ್ಠೆ, ಖುಷಿ. ಆದರೆ ಆ ಘಟನೆಯಿಂದ ಪ್ರಪಂಚಕ್ಕೆ ವಿನಾಶದ ಮುನ್ಸೂಚನೆ ದೊರಕಿತ್ತು. ಭಾರತದಲ್ಲಿ 1945ರ ಕಾಲಘಟ್ಟದಲ್ಲಿ ಬ್ರಿಟಿಷರನ್ನ ತೊಲಗಿಸುವ ಆಂದೋಲನಗಳು ನಡೀತಾ ಇದ್ವು. ಬ್ರಿಟಿಷರು ತಮ್ಮ ದೇಶಕ್ಕೆ ಹೊರಡ್ತಾ ಇದ್ದಂತಹ ಸಮಯವಾಗಿತ್ತು. ಆದರೆ ವಿಶ್ವದಲ್ಲಿ ಒಂದು ಘಟನೆ ನಡೆದು ಹೋಗ್ಬಿಡುತ್ತೆ. 1945ರ ಆಗಸ್ಟ್ 6 ಮುಂಜಾನೆ 8:15 ಜಪಾನ್ ದೇಶದ ಪ್ರಮುಖ ಮಿಲಿಟರಿ ನೆಲೆಯಾಗಿದ್ದ ಹಿರೋಶಿಮಾ ನಗರದ ನಾಗರಿಕರು ಯುದ್ಧದ ಭೀತಿಯಲ್ಲೇ ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಕೊಂಡಿದ್ರು. ಆಗಸದಿಂದ ಅಮೆರಿಕದ ಸೇನಾ ವಿಮಾನವೊಂದು ಜಗತ್ತಲ್ಲಿ ಮೊಟ್ಟಮೊದಲ ಬಾರಿಗೆ ಅಣುಬಾಂಬ್ ಹಾಕಿತ್ತು. ಕೆಲವು ಕ್ಷಣಗಳಲ್ಲಿ ಬಾಂಬ್ ಬಿದ್ದ ಸ್ಥಳದಿಂದ ಸುತ್ತಮುತ್ತಲ 4 ಕಿಲೋಮೀಟರ್ ದೂರದ ಜಾಗ ಸುಟ್ಟು ಬೂದಿಯಾಗಿತ್ತು. ಹಿರೋಶಿಮಾ ನಗರದ ಸುಮಾರು 90ರಷ್ಟು ಜಾಗ ಛಿದ್ರಗೊಂಡು ಲಕ್ಷಾಂತರ ಮಂದಿ ಸಾವನ್ನಪ್ಪಿದ್ರು. ಇನ್ನೂ ಕೆಲವರು ಗಾಯಾಳುಗಳಾಗಿದ್ರು. ಮನುಕುಲದ ಅತ್ಯಂತ ಘನಘೋರ ಕರಾಳ ಘಟನೆಯಂತ ಈ ದಿನವನ್ನ ಕರೆಯಲಾಗತ್ತೆ. ಆ ಕರಾಳ ಘಟನೆಗೆ ಆ ಲಕ್ಷಾಂತರ ಜನರನ್ನ ಸುಟ್ಟು ಹಾಕಿದ ಅಮೆರಿಕ ಆ ದಿನಕ್ಕೆ ಇಂದಿಗೆ 80 ವರ್ಷ. ಅಣುಬಾಂಬ್ ದಾಳಿ ಮಾಡಿದ್ದಾದ್ರೂ ಯಾಕೆ? 1939ರಲ್ಲಿ ಆರಂಭಗೊಂಡಿದ್ದ ಎರಡನೇ ಮಹಾಯುದ್ಧ 1945ರ ಹೊತ್ತಿಗೆ ನಿರ್ಣಾಯಕ ಘಟ್ಟ ತಲುಪಿತ್ತು. ಇಟಲಿ ಮತ್ತು ಜರ್ಮನಿ ದೇಶಗಳು ಮಿತ್ರ ರಾಷ್ಟ್ರಗಳಿಗೆ ಶರಣಾಗಿದ್ವು. ಆದರೆ ಜಪಾನ್ ಇನ್ನೂ ಶರಣಾಗಿರಲಿಲ್ಲ. ಈ ವೈಷಮ್ಯದಿಂದ ಅಮೆರಿಕ ಜಪಾನ್ ಮೇಲೆ ಆಕ್ರಮಣ ಮಾಡಿತು. ಜಪಾನ್ ಇದಕ್ಕೆ ಪ್ರತಿದಾಳಿ ಮಾಡಿದ್ರಿಂದ ಆಕ್ರೋಶಗೊಂಡ ಅಂದಿನ ಅಮೆರಿಕ ಅಧ್ಯಕ್ಷ ಹ್ಯಾರಿ ಎಸ್ ಟ್ರೂಮನ್ ಜಪಾನಿಗೆ, ನಿಮ್ಮ ದೇಶವನ್ನ ಕ್ಷಣ ಮಾತ್ರದಲ್ಲಿ ನಾಶ ಮಾಡುವ ಶಸ್ತ್ರಾಸ್ತ್ರ ನಮ್ಮ ಬಳಿಯಿದೆ, ಕೂಡಲೇ ಯುದ್ಧ ನಿಲ್ಲಿಸಿ ಶರಣಾಗಿ, ಇಲ್ಲದಿದ್ರೆ ದಾಳಿ ಮಾಡಬೇಕಾಗತ್ತೆ ಎನ್ನುವ ಎಚ್ಚರಿಕೆ ಪತ್ರವನ್ನ ರವಾನೆ ಮಾಡಿದ್ರು. ಆದರೆ ಪತ್ರಕ್ಕೆ 9 ದಿನವಾದರೂ ಉತ್ತರ ಸಿಗದ ಹಿನ್ನೆಲೆ 1945ರ ಆಗಸ್ಟ್ 6ರಂದು ಜಪಾನ್ನ ಪ್ರಮುಖ ನಗರವಾಗಿರೋ ಹಿರೋಶಿಮಾ ಮೇಲೆ ಅಮೆರಿಕ ಲಿಟಲ್ ಬಾಯ್ ಎಂಬ ಹೆಸರಿನ 4030 kg ತೂಕದ ಯುರೇನಿಯಂ 235ನಿಂದ ತಯಾರಿಸಿದ್ದ ಅಣ್ವಸ್ತ್ರವನ್ನ ಎಸೆಯಿತು. ಇದಾದ 3 ದಿನಗಳ ಬಳಿಕ ಅಂದರೆ ಆಗಸ್ಟ್ 9ರಂದು ಜಪಾನ್ನ ಮತ್ತೊಂದು ನಗರವಾದ ನಾಗಾಸಾಕಿ ಎಂಬ ನಗರಕ್ಕೂ ಫ್ಲಾಟ್ ಮ್ಯಾನ್ ಎಂಬ ಹೆಸರಿನ ಪ್ಲೂಟೋನಿಯಂ 239ನಿಂದ ತಯಾರಿಸಿದ್ದ 4535 kg ತೂಕದ ಅಣುಬಾಂಬ್ ಹಾಕಿ ಘೋರ ಪಾಪ ಮಾಡಿತು. ಈ ದಾಳಿಯಲ್ಲೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಇದರಿಂದ ಅಪಾರ ಸಂಕಷ್ಟ ಅನುಭವಿಸಿದ ಜಪಾನ್ ಅಮೆರಿಕಾಗೆ ಶರಣಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅಮೆರಿಕ ಇಡೀ ವಿಶ್ವವೇ ನಮಗೆ ಶರಣಾಗತಿಯಾಗಿದೆ, ಜಪಾನ್ ಯಾಕೆ ಶರಣಾಗತಿಯಾಗ್ತಾ ಇಲ್ಲ ಅಂತ
ಆಕ್ರೋಶದಿಂದ ಯುದ್ಧವನ್ನ ಮಾಡುತ್ತೆ. ಈ ಯುದ್ಧದಲ್ಲಿ ಜಪಾನ್ ಕೂಡ ಪ್ರತಿದಾಳಿ ಮಾಡುತ್ತೆ. ಆದರೆ ಜಪಾನಿಗೆ ಇಡೀ ವಿಶ್ವಕ್ಕೆ ಅಂದಾಜು ಇರಲಿಲ್ಲ. ಅಮೆರಿಕದ ಅಂದಿನ ಅಧ್ಯಕ್ಷ ಹ್ಯಾರಿ ಎಸ್ ಟ್ರೂಮನ್ ಅಣುಬಾಂಬ್ ಎಸೆದು ಸರ್ವನಾಶದ ದಾರಿಯನ್ನು ಹಿಡಿತಾರೆ ಅಂತ ಯಾರಿಗೂ ಕೂಡ ಅಂದಾಜು ಇರಲಿಲ್ಲ. ಈ ಒಂದು ಘಟನೆಯಿಂದ ಅಮೆರಿಕಾಗೆ ಇಡೀ ವಿಶ್ವವೇ ಶರಣಾಗತಿಯಾಗುವ ಸಮಯ ಬಂದ್ಬಿಡುತ್ತೆ. ಇಂದಿಗೂ ಕೂಡ ಭಾರತ ಸೇರಿದಂತೆ ಇಡೀ ವಿಶ್ವ ಅಮೆರಿಕದ ಮುಂದೆ ಕಾಲು ಚಾಚಿ ಕೂರೋ ಹಾಗಿಲ್ಲ. ಬಿಕಾಸ್ ಈ ನ್ಯೂಕ್ಲಿಯರ್ ಪವರ್. ಅಂದು ಅಣುಬಾಂಬಿನ ವಿಕಿರಣದ ಹರಡುವಿಕೆಯಿಂದ ಜಪಾನ್ ಅಪಾರ ಜೀವಹಾನಿ ವಿನಾಶವನ್ನು ಅನುಭವಿಸುತ್ತೆ. ಅಲ್ಲಿನ ಆರೋಗ್ಯ ಇಲಾಖೆಯ ಪ್ರಕಾರ ಹಿರೋಶಿಮಾ ನಗರದಲ್ಲಿ 90,000ದಿಂದ 1,66,000 ಜನರು ಸಾವಿಗೀಡಾಗಿದ್ರೆ ಬಹಳಷ್ಟು ಜನ ಗಾಯಾಳುಗಳಾಗಿ ಕೆಲ ದಿನಗಳ ನಂತರ ನರಳಿ ಸತ್ರಂತೆ. ಕಟ್ಟಡಗಳೆಲ್ಲವೂ ಕೂಡ ನೆಲಸಮವಾದವು. ರೇಡಿಯೋ ಟವರ್ಗಳೆಲ್ಲವೂ ಕೂಡ ನಾಶಗೊಂಡು ಸಂವಹನ ವ್ಯವಸ್ಥೆಯೇ ಹಾಳಾಗೋಯಿತು. ನಾಗಾಸಾಕಿ ಮೇಲೆ ನಡೆದ ದಾಳಿಯಲ್ಲಿ ಸುಮಾರು 40,000 ಜನರು ತಕ್ಷಣವೇ ಉಸಿರು ನಿಲ್ಲಿಸಿದ್ರು. ಅಂದರೆ ಸುಟ್ಟು ಭಸ್ಮವಾಗಿದ್ರು. 1945ರ ಅಂತ್ಯದ ವೇಳೆಗೆ ಅಲ್ಲಿನ ಒಟ್ಟು ಸಾವಿನ ಸಂಖ್ಯೆ 74,000ಕ್ಕೂ ಹೆಚ್ಚು ಆಗಿತ್ತು ಅಂತ ಅಂದಾಜು ಮಾಡಲಾಗತ್ತೆ. ಘಟನೆಯಲ್ಲಿ ಬದುಕುಳಿದ ಜನರು ಹೀನಾಯವಾಗಿ ಮುಂದಿನ ಜೀವನ ಕಳೆಯುವಂತಾಯಿತು. ಪೀಳಿಗೆ ಎಲ್ಲವೂ ಕೂಡ ವಿಕಿರಣ ಕಾಯಿಲೆ, ಕ್ಯಾನ್ಸರ್, ವಿಕಲಾಂಗತೆ ಮತ್ತು ಇತರೆ ಕಾಯಿಲೆಗಳಿಂದ ಬಳಲುವಂತಾಯಿತು. ಈ ಬಾಂಬ್ ಸ್ಫೋಟಗೊಂಡ ಬಳಿಕ ಅದೆಷ್ಟೋ ವರ್ಷಗಳ ಬಳಿಕವೂ ಇಂದಿಗೂ ಅಲ್ಲಿನ ಜನರು ನೋವನ್ನು ಅನುಭವಿಸ್ತಾ ಇದ್ದಾರೆ. ಇದರಿಂದ ಎಚ್ಚೆತ್ತುಕೊಂಡ ಜಗತ್ತು ಪರಮಾಣು ಶಸ್ತ್ರಾಸ್ತ್ರ ಬಳಕೆಯಿಂದ ಆಗುವ ಅಪಾಯವನ್ನ ತಿಳಿಯುತ್ತೆ. ಯಾವುದೇ ದೇಶಗಳ ನಡುವೆ ಯುದ್ಧ ಸಂಭವಿಸಿದ್ರೂ ಪರಮಾಣು ದುರಂತ ನಡೆಯದಂತೆ ತಡೀತಾ ಇದೆ. ಈ ಘಟನೆ ನಡೆದ ದಿನವನ್ನ ಕರಾಳ ದಿನವನ್ನಾಗಿ ಆಚರಣೆ ಮಾಡಲಾಗತ್ತೆ. ಇನ್ನು ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳೋ ಅಮೆರಿಕ, ಜಪಾನ್ನ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ನಡೆದಂತಹ ಪರಮಾಣು ಸ್ಫೋಟವು ಮರೆಯಲಾಗದ ಕಹಿ ಘಟನೆಗಳಲ್ಲಿ ಒಂದಾಗಿದೆ. ಹೌದು, ಎರಡನೇ ವಿಶ್ವ ಯುದ್ಧದ ವೇಳೆ ಅಮೆರಿಕದವರು ಜಪಾನ್ ದೇಶದ ಹಿರೋಶಿಮಾ ಮತ್ತು ನಾಗಾಸಾಕಿ ನಗರಗಳ ಮೇಲೆ ಅಣುಬಾಂಬ್ ದಾಳಿ ಮಾಡಿ ವರ್ಷಗಳೇ ಉಳಿದು ಹೋದರೂ ಕೂಡ ಅದರ ಪರಿಣಾಮವನ್ನು ಅಲ್ಲಿನ ಜನರು, ಅಂದರೆ 80 ವರ್ಷಗಳಾದರೂ ಕೂಡ ಅಲ್ಲಿನ ಜನರು ಇಂದಿಗೂ ಕೂಡ ಅಷ್ಟಿಷ್ಟು ಅನುಭವಿಸ್ತಾ ಇಲ್ಲ. ಹಿರೋಶಿಮಾದಲ್ಲಿ ಜನಿಸಿದ ಮಕ್ಕಳು ಅಂಗ ನ್ಯೂನ್ಯತೆಯಿಂದ ಬಳಲ್ತಾರೆ, ಅನೇಕ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ಇನ್ನು ಅಂದೇ ಅಮೆರಿಕಾಗೆ ಎಚ್ಚರಿಕೆ ನೀಡಿ ಪತ್ರ ಬರೆದಿದ್ದ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ 1945 ಆಗಸ್ಟ್ 6ರಂದು ಹಿರೋಶಿಮಾದ ಮೇಲೆ ಪರಮಾಣು ಬಾಂಬ್ ನಡೆಯುವಂತಹ 6 ವರ್ಷಗಳ ಹಿಂದೆಯೇ ಖ್ಯಾತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಅಮೆರಿಕಾಗೆ ಪತ್ರವೊಂದನ್ನು ಬರೆದಿದ್ರು. 1939ರಲ್ಲಿ ವಿಜ್ಞಾನಿಯು ಅಮೆರಿಕದ ಅಧ್ಯಕ್ಷರಾಗಿದ್ದ FD ರೂಸ್ವೆಲ್ಟ್ಗೆ ಬರೆದ ಪತ್ರದಲ್ಲಿ ಅಮೆರಿಕ ಹಾಗೂ ಫ್ರಾನ್ಸ್ನಲ್ಲಿ ಪರಮಾಣುಗಳ ಬಗ್ಗೆ ನಡೀತಾ ಇರುವ ಸಂಶೋಧನೆಗಳ ಉಲ್ಲೇಖ ಮಾಡಲಾಗಿತ್ತು. ಈ ಪ್ರಕ್ರಿಯೆಯನ್ನು ಬಳಸಿಕೊಂಡು ಅತ್ಯಂತ ಪ್ರಬಲವಾದ ಹೊಸ ಬಗೆಯ ಬಾಂಬನ್ನು ತಯಾರಿಸುವುದು ಸಾಧ್ಯವಾಗಿದೆ. ಈ ಒಂದೇ ಒಂದು ಬಾಂಬು ಇಡೀ ಬಂದರು ಅಥವಾ ಅಲ್ಲಿನ ಸುತ್ತಮುತ್ತಲಿನ ಕೆಲವು ಪ್ರದೇಶಗಳನ್ನೂ ಕೂಡ ನಾಶ ಮಾಡುವಷ್ಟು ಶಕ್ತಿಶಾಲಿಯಾಗಿರುತ್ತೆ ಅಂತ ಹೇಳಿದ್ರು. ಅದರೊಂದಿಗೆ ಈ ಪ್ರಯತ್ನಕ್ಕೆ ವಿಶ್ವದ ದೊಡ್ಡನ್ನ ಅನಿಸ್ಕೊಂಡಿರುವಂತಹ ಅಮೆರಿಕ ಧನ ಸಹಾಯ ಹಾಗೂ ವ್ಯವಸ್ಥೆಯನ್ನ ಮಾಡಿಕೊಳ್ಳದೆ ಹೋದಲ್ಲಿ ಜರ್ಮನಿಯು ಈ ಕೆಲಸವನ್ನ ಮೊದಲೇ ಮಾಡಿಬಿಡತ್ತೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ರು. ಅದಾದ ಕೆಲವು ವರ್ಷಗಳ ಬಳಿಕ ಹಿರೋಶಿಮಾ ನಗರವು ಜಪಾನ್ ದೇಶದ ಪ್ರಮುಖ ಮಿಲಿಟರಿ ನೆಲೆಯಾಗಿದ್ದ ಕಾರಣ ಅಮೆರಿಕ ಯೋಚನೆ ಮಾಡಿಯೇ ಈ ಹಿರೋಶಿಮಾದ ಮೇಲೆ ಬಾಂಬ್ ಸ್ಫೋಟ ಮಾಡಿಬಿಡತ್ತೆ. ಅಣುಬಾಂಬ್ನ ಪರಿಣಾಮವು ಹೇಗಿರುತ್ತೆ ಅಂತ ನೋಡುವ ಉದ್ದೇಶದೊಂದಿಗೆ ಜಪಾನ್ನ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಮಿಲಿಟರಿ ಆಕ್ರಮಣ ಮಾಡುವುದನ್ನು ತಡೆದು ಹಾಕಿತ್ತು. ಲಕ್ಷ ಜನರು ಸುಟ್ಟು ಹೋದ್ರು. ಆದರೆ ಈ ಕ್ಷಣದವರೆಗೂ ಅಂದರೆ 80 ವರ್ಷಗಳಾದರೂ ಕೂಡ ಇಂದಿಗೂ ಕೂಡ ಅಲ್ಲಿನ ಜನ ನರಳಾಡ್ತಾ ಇದ್ದಾರೆ. ಇನ್ನು ಅಣುಬಾಂಬ್ ದಾಳಿಯಿಂದ ಹಿರೋಶಿಮಾ ನಗರದಲ್ಲಾದ ಹಾನಿ, ಸಾವು ನೋವುಗಳಿಂದ ಅನೇಕ ದೇಶಗಳು ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಪ್ರಸ್ತುತ ರಾಷ್ಟ್ರೀಯ ಭದ್ರತೆಗಾಗಿ ಕೆಲವು ದೇಶಗಳು ಅಣುಬಾಂಬ್ ಹೊಂದಿವೆ. ವಿಶ್ವಾದ್ಯಂತ ಸುಮಾರು 12,331 ಪರಮಾಣು ಶಸ್ತ್ರಾಸ್ತ್ರಗಳಿವೆ ಅಂತ ಅಂದಾಜು ಮಾಡಲಾಗಿದೆ. ಪ್ರಸ್ತುತವಾಗಿ ರಷ್ಯಾ, ಅಮೆರಿಕ, ಚೀನಾ, ಫ್ರಾನ್ಸ್, ಬ್ರಿಟನ್, ಭಾರತ, ಪಾಕಿಸ್ತಾನ, ಇಸ್ರೇಲ್ ಮತ್ತು ಉತ್ತರ ಕೊರಿಯಾ ಈ 9 ದೇಶಗಳು ಅಣುಬಾಂಬ್ ಅನ್ನು ಹೊಂದಿವೆ. ಕೆಲವೊಮ್ಮೆ ಈ ದೇಶಗಳ ನಡುವೆ ಉದ್ವಿಗ್ನ ಪರಿಸ್ಥಿತಿ ಉಂಟಾದಾಗ ತಮ್ಮ ಪ್ರತಿಷ್ಠೆಗಾಗಿ ಇವುಗಳಲ್ಲಿ ಕೆಲ ದೇಶಗಳು ಎದುರಾಳಿ ರಾಷ್ಟ್ರಗಳಿಗೆ ಅಣುಬಾಂಬ್ ದಾಳಿ ಮಾಡುವ ಬೆದರಿಕೆಯನ್ನು ಹಾಕತ್ತೆ.
ಎಕ್ಸಾಂಪಲ್, ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ನಡಿಬೇಕಾದ್ರೆ ಮೊನ್ನೆ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ಆಗತ್ತೆ. ಆ ದಾಳಿಗೆ ಸಂಬಂಧಿಸಿದಂತೆ ಭಾರತವು ಕೂಡ ಪಾಕಿಸ್ತಾನದ ಮೇಲೆ ಯುದ್ಧ ಸಾರತ್ತೆ. ಆಗ ಪಾಕಿಸ್ತಾನ ಒಂದೇ ಒಂದು ಮಾತನ್ನ ಹೇಳಿತ್ತು, ನಾವು ಭಾರತದ ಮೇಲೆ ಪರಮಾಣು ಬಾಂಬ್ ಅನ್ನು ಒಗಿತೀವಿ, ಅಣು ಬಾಂಬ್ ಸ್ಫೋಟ ಮಾಡ್ತೀವಿ ಅಂತ ಬೆದರಿಕೆಯನ್ನು ಹಾಕಿತ್ತು. ಇದು ಜಾಗತಿಕ ಭದ್ರತೆಗೆ ಒಂದು ದೊಡ್ಡ ಬೆದರಿಕೆಯಾಗಿತ್ತು. ಇಂತಹ ಸನ್ನಿವೇಶದಲ್ಲಿ ಅಂದು ನಡೆದಿರುವ ಈ ದುರ್ಘಟನೆ ವಿಶ್ವದ ಎಲ್ಲ ರಾಷ್ಟ್ರಗಳಿಗೂ ಎಚ್ಚರಿಕೆಯ ಕರೆಗಂಟಿಯಾಗಿವೆ. ಅಂದರೆ 9 ದೇಶಗಳು ಪರಮಾಣು ಬಾಂಬ್ಗಳನ್ನು ಹೊಂದಿವೆ. ಆ ದೇಶಗಳು ಬೆದರಿಕೆ ಹಾಕಿದ್ರೆ, ಆ ದೇಶಗಳು ವಿರೋಧಿ ದೇಶಕ್ಕೆ ಬೆದರಿಕೆ ಹಾಕಿದ್ರೆ ಇಡೀ ವಿಶ್ವಕ್ಕೇನೆ ಬೆದರಿಕೆ ಹಾಕದ ಹಾಗೆ. ಕಾರಣ, ಈಗಾಗಲೇ ಹಿರೋಶಿಮಾ ಮತ್ತು ನಾಗಾಸಾಕಿಯಲ್ಲಿ ನಡೆದಂತಹ ಘನಘೋರ ಯುದ್ಧದ ಎಫೆಕ್ಟ್ ಆ ಥರ ಆಗಿದೆ. ಹೀಗಾಗಿ ಯಾರೇ ಬೆದರಿಕೆ ಹಾಕಿದ್ರೆ ಅದು ವಿಶ್ವಕ್ಕೆ ಮಾರಕವಾಗತ್ತೆ. ಆದ್ದರಿಂದ ಇಂತಹ ಘನಘೋರ ಘಟನೆಗಳು ನಡಿಬಾರದು ಅಂತ ಇಡೀ ವಿಶ್ವವೇ ಕಂಟ್ರೋಲ್ ಮಾಡಿಕೊಂಡಿದೆ. ಅದೇನೇ ಆಗಲಿ, 80 ವರ್ಷಗಳಿಂದ ಹಿರೋಶಿಮಾ ಮತ್ತು ನಾಗಾಸಾಕಿ ದೇಶಗಳ ಮೇಲೆ ತಮ್ಮವರ ಪ್ರತಿಷ್ಠೆಗಾಗಿ ಅಮೆರಿಕ ದೇಶವನ್ನೇನಾದರೂ ಓವರ್ಟೇಕ್ ಮಾಡ್ಕೊಂಡು ಹೋದಂತಹ ದೇಶ ಯಾವುದೇ ಆಗಲಿ ಅದರ ಮೇಲೆ ಅಣುಬಾಂಬ್ ಸ್ಫೋಟ ಮಾಡೋದಾಗಲಿ ಅಥವಾ ಈ ಸುಂಕವನ್ನ ವಿಧಿಸೋದಾಗಲಿ ಅಥವಾ ಯುದ್ಧವನ್ನ ಮಾಡೋದಾಗಲಿ ಮಾಡೇ ಮಾಡತ್ತೆ. ನಾಳೆ ಭಾರತ ಪಾಕಿಸ್ತಾನವನ್ನ ಸೈಡ್ಗಟ್ಟಿ ಓವರ್ಟೇಕ್ ಮಾಡಿ ಆರ್ಥಿಕತೆಯಲ್ಲಿ ಜಾಸ್ತಿಯಾಗಿ ಬೆಳೀತಾ ಹೋದ್ರೆ ಭಾರತದ ಮೇಲೂ ಕೂಡ ಅಮೆರಿಕ ದೇಶ ಯುದ್ಧ ಸಾರಿದ್ರೂ ಆಶ್ಚರ್ಯವಿಲ್ಲ. ಅದು ಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಅಂತಂದ್ರೆ ಯಾವುದಾದ್ರೂ ಭಾರತ ವಿರೋಧಿ ದೇಶಗಳನ್ನ ಒಟ್ಟಿಗೆ ಕೂಡಿಸಿ ಭಾರತದ ಮೇಲೆ ಯುದ್ಧ ಮಾಡುವಂಗಾಗಿರಬಹುದು, ಅಥವಾ ಟ್ಯಾರಿಫ್ ಅಂದ್ರೆ ಆರ್ಥಿಕ ಟ್ಯಾಕ್ಸ್ಗಳನ್ನು ಹೆಚ್ಚಳ ಮಾಡಿ ತನ್ನ ಘನಘೋರತೆಯನ್ನು ತೋರಿಸಬಹುದು. ಅದಕ್ಕೋಸ್ಕರ ಅಮೆರಿಕದ ಬಗ್ಗೆ ಯಾರು ಕೂಡ ಜಾಸ್ತಿ ಮಾತಾಡೋದಿಲ್ಲ. ಅಮೆರಿಕ ತನ್ನ ಪಾಡಿಗೆ ತಾನಿದೆ. ಆದರೆ ವಿಶ್ವದಲ್ಲೇ ಅತಿ ದೊಡ್ಡ ದೇಶ, ವಿಶ್ವಕ್ಕೆ ದೊಡ್ಡನ ಅಂತ ಇದೇ ಕಾರಣಕ್ಕೆ ಅಮೆರಿಕವನ್ನ ಕರೀತಾರೆ. ಹೇಗನ್ನಿಸ್ತು ಮಾಹಿತಿ ಇಷ್ಟವಾದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.